ದಲಿತರ ಅನುದಾನವನ್ನು ಕಿತ್ತುಕೊಂಡು ಖಾಲಿ ಚೊಂಬನ್ನು ನೀಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ದಲಿತರಿಗೆ ಚೊಂಬು ನೀಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ದಲಿತರ ಹಣವನ್ನು ಕಸಿದುಕೊಂಡಿದ್ದ ದಲಿತರಿಗೆ ಚಿಪ್ಪು ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಕಸಿದುಕೊಂಡು ದಲಿತರಿಗೆ ಚಂಪು ಕೊಟ್ಟ ಸಿದ್ದರಾಮಯ್ಯನಿಗೆ ಭಾರತ್ ಮಾತಾ ಕಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ಕಸಿದುಕೊಂಡ ಸಿದ್ದರಾಮಯ್ಯನಿಗೆ ದಲಿತ ವಿರೋಧಿ ಡಿ.ಕೆ. ಶಿವಕುಮಾರ್ಗೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜಿಲ್ಲಾ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಮಾತನಾಡಿ, ಬಾಬಾ ಸಾಹೇಬರನ್ನು ಸೋಲಿಸಿದ ಕಾಂಗ್ರೆಸ್ ಸರ್ಕಾರ, ಬಾಬಾ ಸಾಹೇಬರು ಮೃತಪಟ್ಟ ಸಂದರ್ಭದಲ್ಲಿ ಅನಾಥ ಶವ ಸಂಸ್ಕಾರ ಮಾಡಿದ ಕಾಂಗ್ರೆಸ್ ಸರ್ಕಾರ, ಮೃತಪಟ್ಟ ನಂತರ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳದ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವ ಅವಕಾಶ ಬಂದಿದೆ ಎಂದು ಹೇಳಿದರು. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ ದಲಿತರು ಬೀದಿಗೆ ಚಂಬನ್ನು ಹಿಡ್ಕೊಂಡು ಬಂದಿದ್ದೇವೆ. ಬಂಧುಗಳ ಚಂಬನ್ನು ಹಿಡ್ಕೊಂಡು ಬಂದಿದ್ದೇವೆ. ಯಾಕಪ್ಪ ಚಂಬನ್ನ ಹಿಡ್ಕೊಂಡು ಬೀದಿಗೆ ಬಂದಿದ್ದೇವೆ ಅಂದ್ರೆ, ದಲಿತರಿಗೆ ಸಿಗಬೇಕಾಗಿದ್ದ ಹಣವನ್ನ ದಲಿತರಿಗೆ ಸಿಗಬೇಕಾಗಿದ್ದಂತ ಹಕ್ಕನ್ನ ದಲಿತ ಬಡವರಿಗೆ ಸಿಗಬೇಕಾಗಿದ್ದಂತ ಹಣವನ್ನ ಕಸಿದುಕೊಂಡ ಕಾಂಗ್ರೆಸ್ ಸರ್ಕಾರ, ಅದರ ವಿರುದ್ಧ ಇವತ್ತು ನಾವು ಬೀದಿಗೆ ಬಂದಿದ್ದೇವೆ. ಬಂಧುಗಳೇ, ಬೀದಿಗೆ ಬಂದಿದ್ದೇವೆ. ಇವತ್ತು ಖಾಲಿ ಚಂಬನ್ನ ಹಿಡ್ಕೊಂಡು ಬೀದಿಗೆ ಬಂದಿದ್ದೇವೆ. ದಲಿತರಿಗೆ ಯಾವುದೇ ತರದ ಸವಲತ್ತು ರಾಜ್ಯದಲ್ಲಿ ಸಿಗ್ತಾ ಇಲ್ಲ. ದಲಿತರಿಗೆ ಯಾವುದೇ ತರದ ಸಬ್ಸಿಡಿ ಅನುದಾನ ಸಿಗ್ತಾ ಇಲ್ಲ. ದಲಿತ ಮಕ್ಕಳಿಗೆ ಎಜುಕೇಶನ್ ಮಾಡಲಿಕ್ಕೆ ಅನುದಾನಗಳು ಸಿಗ್ತಾ ಇಲ್ಲ. ರಸ್ತೆ ಚರಂಡಿ ಮಾಡ್ಲಿಕ್ಕೆ ಅನುದಾನ ಸಿಗ್ತಾ ಇಲ್ಲ. ಅಂಬೇಡ್ಕರ್ ಭವನ ದೇವಸ್ಥಾನಗಳು ಮಾಡ್ಲಿಕ್ಕೆ ಅನುದಾನ ಸಿಗ್ತಾ ಇಲ್ಲ. ಮನೆಗಳು ಕಟ್ಲಿಕ್ಕೆ ಅನುದಾನ ಸಿಗ್ತಾ ಇಲ್ಲ. ಅವ್ರು ಸರಿಯಾದ ರೀತಿ ಕೂಲಿ ಮಾಡ್ಲಿಕ್ಕೆ ಕೂಲಿ ಸಿಗ್ತಾ ಇಲ್ಲ. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಮೋಸ ಮಾಡ್ಕೊಂಡೇ ಬಂದಿದೆ. ಬಂಧುಗಳೇ, ಮೋಸ ಮಾಡ್ಕೊಂಡೇ ಬಂದಿದೆ. ಬಾಬಾ ಸಾಹೇಬರು ಬದುಕಿದ್ದಾಗಲೂ ಕೂಡ ಮೋಸ ಮಾಡಿದ್ದು ಕಾಂಗ್ರೆಸ್. ಬಾಬಾ ಸಾಹೇಬರು ಮೃತಪಟ್ಟಾಗಲೂ ಕೂಡ ಬಹಳ ಕಠಿಣವಾಗಿ ನಡ್ಕಂತು ಕಾಂಗ್ರೆಸ್. ಬಾಬಾ ಸಾಹೇಬರು ಮೃತಪಟ್ಟ ನಂತರದಲ್ಲೂ ಕೂಡ ಅವರ ಹೆಸರನ್ನು ಕುಗ್ಗಿಸ್ತಾ ಬಂದಿದ್ದು ಕಾಂಗ್ರೆಸ್. ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಸದಸ್ಯರಾದ ಹಾಗೂ ವಕೀಲರಾದ ಸಂಗೀತಾ ವಿನೋದ್ ಮಾತನಾಡಿ, ಅಸ್ಪೃಶ್ಯರಿಗೆ ಹಾಗೂ ಅಂಬೇಡ್ಕರ್ಗೆ ಮಾಡಿದಂತಹ ಅವಮಾನಗಳನ್ನು ತಿಳಿಸುವುದರ ಮೂಲಕ ಬಿಜೆಪಿಯನ್ನು ಹೆಚ್ಚು ಬಹುಮತದಿಂದ ಗೆಲ್ಲಿಸಲು ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಅನ್ನು ಸೋಲಿಸಬೇಕೆಂದು ಹೇಳಿದರು. ಆರಂಭವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬರುವ ಮೊದಲನೇ ಪದವೇ ಭಾರತ್ ಮಾತಾ ಕಿ ಜೈ ಅನ್ನೋ ಪದ ಬರುತ್ತೆ. ಅದೇ ನೀವು ಕಾಂಗ್ರೆಸ್ನ ಯಾವುದೇ ಕಾರ್ಯಕ್ರಮ ನೋಡಿ ಸೋನಿಯಾ ಗಾಂಧಿ ಕಿ ಜೈ, ರಾಹುಲ್ ಗಾಂಧಿ ಕಿ ಜೈ ಅಂತ ಹೇಳ್ತಾರೆ. ಅಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳಲು ಹೈಕಮಾಂಡ್ನ ಅನುಮತಿಯನ್ನು ಪಡುವಂಥ ದುರ್ವಿಧಿ ನಮ್ಮ ಕಾಂಗ್ರೆಸ್ನವರಿದೆ. ಮೊನ್ನೆ ಲಕ್ಷ್ಮಣ್ ಸವದಿ ಅವರು ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ತಪ್ಪು ತಿಳಿಬೇಡಿ, ನಾನು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಿ ಅಂತ. ಅಂದರೆ ಕಾಂಗ್ರೆಸ್ನವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬೋದು. ಇಂಥವ್ರಿಗೆ ಒಂದು ವೇಳೆ ನಾವೇನಾದ್ರು ಓಟ್ ಹಾಕಿ ಗೆಲ್ಲಿಸಿದ್ರೆ ಈಗಾಗಲೇ ನಮ್ಮ ರಾಜ್ಯಕ್ಕೆ ಚೊಂಬು ಕೊಟ್ಟಿದ್ದಾರೆ, ನಮ್ಮ ದೇಶಕ್ಕೂ ಕೂಡ ಚೊಂಬು ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮನುಷ್ಯರಿಗೆ ಮತ್ತು ಅಂಬೇಡ್ಕರ್ಗೆ ಮಾಡಿದಂಥ ಅವಮಾನಗಳನ್ನು ತಿಳಿಸೋದ್ರ ಮೂಲಕ ಬಿಜೆಪಿಯನ್ನು ಹೆಚ್ಚು ಬಹುಮತ ಅಂತರದಿಂದ ಗೆಲ್ಲೋಕೆ ನಾವೆಲ್ಲರೂ ಕೂಡ ಒಟ್ಟಾಗ್ಬಿಟ್ಟು ಕಾಂಗ್ರೆಸ್ನ ಸೋಲಿಸಬೇಕು. ಪ್ರತಿಭಟನೆಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾದ ಮುಖಂಡರಾದ ಹಂಪಯ್ಯ, ಸುರೇಶ್, ಜಗದೀಶ್, ಬೀರಪ್ಪ, ಅನ್ವರ್, ರೇವಣ್ಣ, ಅಂಕಿತಾ, ನರಸಿಂಹಮೂರ್ತಿ, ಕೇಶವ್ ಉಪಸ್ಥಿತರಿದ್ದರು.